ಫ್ರೆಂಡ್ಸ್, ಅಮ್ಮು ಅಪ್ಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಜ್ಜಿಗೆ ಮತ್ತು ಗೋಧಿ ಹಾಕಿ ದೋಸೆ ಮಾಡುವ. ಸಜ್ಜಿಗೆ ಮತ್ತು ಗೋಧಿ ಒಟ್ಟಿಗೆ ಮುಳ್ಳು ಸೌತೆಕಾಯಿ ಮತ್ತು ಈರುಳ್ಳಿ, ಹಸಿಮೆಣಸು ಹಾಗೂ ಕರಿಬೇವು ಸೊಪ್ಪನ್ನು ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇವಾಗ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಜಾರಿಗೆ ಹಾಕೊಳ್ಳುವ. ಅದರೊಟ್ಟಿಗೆ ಹಸಿಮೆಣಸು, ಆಮೇಲೆ ಬೇವು ಸೊಪ್ಪು ಸ್ವಲ್ಪ ಅದ್ರ ಜೊತೆ ಸೇರಿಸಿಕೊಳ್ಳುವ. ಜಾರಿಗೆ ಹಾಕಿದ್ದೇನೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು ಈ ದೋಸೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ 2 ಚಮಚ ಸಕ್ಕರೆಯನ್ನು ಸೇರಿಸಿಕೊಳ್ಳುವ. ಇದು ಉದ್ದಿನ ದೋಸೆಯ ಹಿಟ್ಟು ಮಾಡ್ತೀರಲ್ಲ ನೀವು, ಆ ಥರ ಹಿಟ್ಟು ಬರಬೇಕು. ಅದೇ ದಪ್ಪ ಇರಬೇಕು. ಉದ್ದಿನ ದೋಸೆ ಎಷ್ಟು ದಪ್ಪ ಇರ್ತದೋ, ಉದ್ದಿನ ದೋಸೆ ಹಿಟ್ಟು ಎಷ್ಟು ದಪ್ಪ ಇರ್ತದೋ ಅಷ್ಟೇ ದಪ್ಪ ಈ ಹಿಟ್ಟು ಇರಬೇಕು. ತುಂಬ ನೀರು ಆದರೆ, ತೆಳುವಾದರೆ ದೋಸೆ ಬರುವುದಿಲ್ಲ ಕಾವಲಿಂದ. ನೋಡ್ತಾ ಇದ್ದೀರಲ್ಲ ಹಿಟ್ಟಿನ ಹದ. ಈ ಹದಕ್ಕೆ ದೋಸೆ ಎರೆದ್ರೆ ಆಯಿತು. ನೋಡಿ, ದೋಸೆಯನ್ನು ಹುಯ್ಯುವ ಕಾವಲಿಗೆ. ನೋಡಿ ಎಷ್ಟು ಚೆಂದ ಹುಯ್ಲಿಕ್ಕೆ ಆಗ್ತದೆ, ಏನಾಗೋದಿಲ್ಲ. ಉದ್ದಿನ ದೋಸೆಯಾಗೆ ಹುಯ್ದರೆ ಆಯಿತು. ತೆಳು ಬೇಕಾದರೆ ತೆಳು ಮಾಡ್ಬೋದು. ಸ್ವಲ್ಪ ದಪ್ಪ ಬೇಕು ಅಂತಂದರೆ ನೀವು ಅಷ್ಟು ಸುತ್ತು ತಿರುಗಿಸ್ಬೇಕು ಅಂತಿಲ್ಲ, ದಪ್ಪ ತಿದ್ದರೆ ಆಯಿತು. ನೋಡಿ ಎಷ್ಟು ಚೆಂದ ಈಗ ಅದು ಆನ್ ಆಗಿದೆ. ಇದು ಕಾವಲಿಗೆ ಅಂಟಿಕೊಳ್ಳೋದಿಲ್ಲ. ನೋಡಿ, ಗೋಧಿ ಹಿಟ್ಟಾಗಿ ಹಾಕು. ನೋಡಿ, ಇನ್ನೊಮ್ಮೆ ತೋರಿಸ್ತೇನೆ ದೋಸೆ ಯಾವ ಥರ ಹೊಯ್ಬೇಕು ಅಂತ. ನೀವು ತೆಳು ಬೇಕಾದರೆ ತೆಳು ಮಾಡ್ಬೋದು, ತುಂಬ ತೆಳು ಮಾಡ್ಬೋದು. ಸ್ವಲ್ಪ ದಪ್ಪ ಬೇಕು ಅಂತಂದರೆ ದಪ್ಪಕ್ಕೂ ಇಟ್ಟುಕೊಳ್ಬೋದು. ನೋಡಿ, ದೋಸೆ ಕಾಯ್ತು. ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಹಾಕಿ ಅದನ್ನ ತಿರುಗಿಸಿ ಸ್ವಲ್ಪ ಹೊತ್ತು ಕಾಯಬೇಕು. ತಿರುಗಿಸಿಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಕಾಯಲಿ, ಸ್ವಲ್ಪ ಕಲರ್ ಬರಲಿ. ಕಲರ್ ಬಂದಾದಮೇಲೆ ತೆಗೆದು ಚಟ್ನಿ ಒಟ್ಟಿಗ, ಸಾಂಬಾರು ಒಟ್ಟಿಗ, ಯಾವುದಾದ್ರೂ ಒಟ್ಟಿಗೆ ಚೆಂದ ಆಗ್ತದೆ ತಿನ್ನೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಝೂಮ್ ಮಾಡಿದೆ ಹೇಗೆ ನೀವು. ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.